ಬರೀ ಪಿಡಿಒ ಟ್ರಾನ್ಸ್ಫರ್ ಆಗಿದಪ್ಪ, ಬೇರೆ ಪಿಡಿಒ ಬಂದಿದ್ದಾರಲ್ಲ ಆಲ್ರೆಡಿ. ಜನ ಅದ್ರ ಬಗ್ಗೆ ತಮ್ಮ ಅನಿಸಿಕೆ? ಎಲ್ರಿಗೂ ನಮಸ್ಕಾರ. ಈಗ ವಿಬಿಜಿ ರಾಮ್ಜಿ ಈ ಯೋಜನೆಯನ್ನು 1 ಜುಲೈಯಿಂದ ನಮ್ಮ ರಾಜ್ಯದಲ್ಲಿ ಚಾಲ್ತಿಯಲ್ಲಿ ಬಂದಿದೆ. ಸೊ ನಾವು ವಿಬಿಜಿ ರಾಮ್ಜಿಯಲ್ಲಿ ಹೆಚ್ಚಿನ ರೀತಿಯಲ್ಲಿ ಸಾರ್ವಜನಿಕರಿಗೆ ಕೆಲಸ ಮಾಡ್ತಾ ಇದ್ದೀವಿ. ಜನರು ಗೂಳಿ ಹೋಗ್ಬಾರ್ದಂತ ನಾವು ಹೆಚ್ಚಿನ ಹೊತ್ತು ಈ ವಿಬಿಜಿ ರಾಮ್ಜಿಯಲ್ಲಿ ಜನರಿಗೆ ಕೆಲಸ ಮಾಡ್ಲಿ. ಯಾಕಂದ್ರೆ ಪ್ರತಿದಿನ 382 ಕೂಲಿನೂ ಇದೆ, ಮತ್ತೆ 1 ವರ್ಷದಲ್ಲಿ 125 ದಿನ ಜನರು ಕೆಲಸ ಮಾಡ್ಬೋದು. ಸೊ ಇವತ್ತು ನಾವು ನೋಡ್ತಾ ಇದೀವಿ, ತಾಲೂಕ್ ಪಂಚಾಯತ್ ಬಸವ ಕಲ್ಯಾಣಲ್ಲಿ ರಿವ್ಯೂ ಮಾಡ್ತಾ ಇದ್ದೀನಿ. ಈಗಾಗಲೇ ಹುಮ್ನಾಬಾದ್ ಪಂಚಾಯತ್ ಅಲ್ಲಿ ಕೂಡ ರಿವ್ಯೂ ಮಾಡಿ ಬಂದಿದ್ದೀನಿ. ನಮ್ಮೆಲ್ಲ ಪಿಡಿಒಗಳು, ತಾಲೂಕ್ ಪಂಚಾಯತ್ ಸಿಬ್ಬಂದಿಗಳು, ಇಒ ಅವರು, ಎಡಿ ಅವರು, ಮತ್ತೆ ಗ್ರಾಮ ಪಂಚಾಯತ್ ಆಡಳಿತಾಧಿಕಾರಿಗಳು ಕೂಡ ಇದ್ದಾರೆ. ಸೊ ನಾವೆಲ್ಲರಿಗೂ ಸೂಚನೆ ಕೊಟ್ಟಿದ್ದೀನಿ, ಹೆಚ್ಚಿನ ರೀತಿಯಲ್ಲಿ ನಮ್ಮ ಜನರಿಗೆ ಈ ವಿಬಿಜಿ ರಾಮ್ಜಿಯಲ್ಲಿ ಕೆಲಸ ಕೊಡಬೇಕು. ಮತ್ತೆ ಅವರಿಗೆ ಟಾರ್ಗೆಟ್ ಕೂಡ ಕೊಟ್ಟಿದ್ದೀನಿ, ಮತ್ತೆ ವಿದಿನ್ ಟೈಮ್ ಅವ್ರದ್ದು ವೇಜಸ್ ಕೂಡ ಪೇ ಮಾಡ್ಬೇಕಂತ ಸೂಚನೆಗಳು ಕೊಟ್ಟಿದ್ದೀನಿ. ಮತ್ತೆ ಇದರಲ್ಲಿ ಸಾಕಷ್ಟು ಹೊಸ ಕೆಲಸಗಳು ಆಡ್ ಮಾಡಿದ್ದಾರೆ. ಸೊ ಅದನ್ನು ಕೂಡ ನಾವು ಇವರಿಗೆ ವಿವರವಾಗಿ ಹೇಳಿದ್ದೀವಿ. ಇಂಡಿವಿಜುವಲ್ ವರ್ಕ್ ಇದ್ರೆ ಅದರಲ್ಲಿ ಸೋಪ್ ಪಿಟ್ಗಳಿದೆ, ಕ್ಯಾಟಲ್ ಶೆಡ್ ಇದೆ, ಕುರಿ ಶೆಡ್ ಇದೆ, ಮತ್ತೆ ಓಪನ್ ವೆಲ್ ಇದೆ, ತೆರೆದ ಬಾವಿ, ರೈತರ ಹೊಲದಲ್ಲಿ ತೆರೆದ ಬಾವಿ ಕೂಡ ಮಾಡ್ಬೋದು, ಫೀಲ್ಡ್ ಬಂದ್ ಮಾಡ್ಬೋದು, ಮತ್ತೆ ಊರಲ್ಲಿ ರೇನ್ ವಾಟರ್ ರಿಚಾರ್ಜ್ ಮಾಡ್ಬೋದು. ಬೋರ್ವೆಲ್ ಹೋಗಿದ್ರೆ, ಪ್ರೈವೇಟ್ ಬೋರ್ವೆಲ್ ಕೂಡ ಹೋಗಿದ್ರೆ ಅದಕ್ಕೆ ರಿಚಾರ್ಜ್ ಫಿಟ್ ಮಾಡ್ಬೋದು. ರೇನ್ ವಾಟರ್ ಹಾರ್ವೆಸ್ಟಿಂಗ್ ಕೆಲಸ ಮಾಡ್ಬೋದು. ಸೊ ಸಾಕಷ್ಟು ಕೆಲಸಗಳಿದೆ. ಹಾರ್ಟಿಕಲ್ಚರ್ ಇದ್ರೆ ಅವ್ರ ಹೊಲದಲ್ಲಿ ಹಾರ್ಟಿಕಲ್ಚರ್ ಕ್ರಾಪ್ ಹಾಕ್ಬೋದು, ಸ್ಪ್ರಿಂಕ್ಲರ್ ಸಿಸ್ಟಮ್ ಕಟ್ಬೋದು. ಸೊ ಬಹಳಷ್ಟು ಕೆಲಸಗಳು ಆಡ್ ಮಾಡಿದ್ದಾರೆ. ಮತ್ತೆ ಜೊತೆಗೆ ಕಮ್ಯುನಿಟಿ ವರ್ಕ್ಸ್ ಆಲ್ರೆಡಿ ಇದಾವೆ, ಸ್ಕೂಲ್ ವರ್ಕ್ಸ್ ಇದಾವೆ. ಸ್ಕೂಲಲ್ಲಿ ಕ್ಲಾಸ್ ರೂಮ್, ಕ್ರೀಡಾಂಗಣ, ಮತ್ತೆ ಅದರದ್ದು ರಿಪೇರ್ ಕೂಡ ಮಾಡ್ಬೋದು. ಅಂಗನವಾಡಿ ಟಾಯ್ಲೆಟ್, ಸ್ಕೂಲ್ ಟಾಯ್ಲೆಟ್ ಅದರದ್ದು ರಿಪೇರ್ ಮಾಡ್ಬೋದು. ಮತ್ತೆ ಕಮ್ಯುನಿಟಿ ಓಪನ್ ವೆಲ್ ಮಾಡ್ಬೋದು. ಸೊ ಇತ್ಯಾದಿ SHG ಶೆಡ್ ಮಾಡ್ಬೋದು. ಗ್ರಾಮ ಪಂಚಾಯತ್ ಕಟ್ಟಡ ಶಿಥಿಲ ಆದ್ರೆ ಗ್ರಾಮ ಪಂಚಾಯತ್ ಕಟ್ಟಡ ಕೂಡ ಅವ್ರು ಕಟ್ಬಹುದು. ಜೊತೆಗೆ ಪಾರ್ಕಿಂಗ್ ಶೆಡ್ ಮಾಡ್ಬೋದು, ಬಸ್ ಸ್ಟಾಪ್ ಕೂಡ ಮಾಡ್ಬೋದು. ಸೊ ಇವೆಲ್ಲ ಕೆಲಸ ಅವ್ರು ತಗೋಬಹುದಂತ ಆಕ್ಷನ್ ಪ್ಲಾನ್ ಅಲ್ಲಿ ಅಳವಡಿಸಕ್ಕೆ ನಾವು ಅವರಿಗೆ ಇವತ್ತು ಸೂಚನೆಗಳು ಕೊಟ್ಟಿದ್ದೀವಿ. ಜೊತೆಗೆ ಹೆಚ್ಚಿನ ಜನರಿಗೆ ಇದೊಂದು ವಿಬಿಜಿ ರಾಮ್ಜಿಯಲ್ಲಿ ಕೆಲಸ ಕೊಡಿ, ಮತ್ತೆ ಜನರ ಗುಳಿ ಹೋಗ ತಪ್ಪಬೇಕಂತ ನಾ ಅವ್ರಿಗೆ ಹೇಳಿದ್ದೀನಿ. ಸರ್, ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಕೇಂದ್ರ ಸ್ಥಾನದಲ್ಲಿ ನಮ್ ಗ್ರಾಮ ಪಂಚಾಯತಿ ಆಡಳಿತಾಧಿಕಾರಿ ಇಲ್ಲಿ 30 ಗ್ರಾಮ ಪಂಚಾಯತ್ ಇದೆ, ಮತ್ತೆ ಇಲ್ಲಿ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಎಲ್ಲಾ ಜಾಗದಲ್ಲಿ ಫಿಲ್ ಆಗಿದೆ. ಇಲ್ಲೇನ್ ಕೊರತೆ ಇಲ್ಲ. ಮತ್ತೆ ಅವರು ಎಲ್ಲಾ ಕೇಂದ್ರ ಸ್ಥಾನದಲ್ಲಿ ಇರ್ಬೇಕಂತ ಹೇಳಿದೀವಿ. ನಮ್ದು ಇನ್ನೂ ಒಂದು ಹೊತ್ತು ಏನಾದ್ರು ಗ್ರಾಮ ಪಂಚಾಯತ್ ಆಡಳಿತಾಧಿಕಾರಿಗಳು ಕೂಡ ಪ್ರತಿದಿನ ಪಂಚಾಯತಿಗೆ ಹೋಗ್ಬೇಕಂತ ಹೇಳಿದ್ವಿ. ನಮ್ಗೆ ದೂರ ಬರ್ತಾ ಇದೆ, ಆಡಳಿತಾಧಿಕಾರಿ ಸದ್ಯ ಬಾಡಿ ಇಲ್ಲ. ಸೊ ಆಡಳಿತಾಧಿಕಾರಿ ಬಹಳ ಜಾಗದಲ್ಲಿ ಇದ್ದಾರೆ. ಸೊ ಅವರು ಕೂಡ ಪ್ರತಿದಿನ ಪಂಚಾಯತಿಗೆ ಹೋಗ್ಬೇಕು. ನೋಟಿಸ್ ಬೋರ್ಡ್ ಅಲ್ಲಿ ಅವ್ರ ತಾಲೂಕಾಧಿಕಾರಿಗಳಿದ್ದಾರೆ, ಬೇರೆ ಕೆಲಸಗಳು ತಾಲೂಕಲ್ಲಿ ಮಾಡ್ತಾ ಇದ್ದಾರೆ. ಪಂಚಾಯತ್ ಅಲ್ಲಿ ನೋಟಿಸ್ ಬೋರ್ಡ್ ಅಲ್ಲಿ ಕೂಡ ಹಾಕ್ಬೇಕು. ನೀವು ಯಾವಾಗ ಗ್ರಾಮ ಪಂಚಾಯತಿಗೆ ವಿಸಿಟ್ ಕೊಡ್ತೀರಾ, ಸೊ ದಟ್ ಪಬ್ಲಿಕ್ ಕೂಡ ಗೊತ್ತಿರಬೇಕು. ಮತ್ತೆ ನೀವು ಅವರಿಗೆ ಮನವಿ ಕೊಡ್ಲಿ, ಅವ್ರದ್ದು ಏನ್ ಗ್ರೀವಾನ್ಸ್ ಇರ್ಲಿ ಅವ್ರು ಕೂಡ ಹೇಳ್ಕೋಬಹುದು. ಇವತ್ತು ಅವರು ಕೂಡ ಬಂದಿದ್ದಾರೆ. ನಮ್ಮಲ್ಲಿ ಸರಿಸುಮಾರು 17 ಈಗ 30 ಪಂಚಾಯತ್ 17 ಅಭಿವೃದ್ಧಿ ಆಡಳಿತಾಧಿಕಾರಿಗೆ ಕೊಟ್ಟಿದ್ದೀವಿ. ಸೊ ಅವ್ರು ಕೂಡ ಇದ್ದಾರೆ, ಪಿಡಿಒಗಳು ಕೂಡ ಇದ್ದಾರೆ. ಎಲ್ಲರ ಕೇಂದ್ರ ಸ್ಥಾನದಲ್ಲಿ ಇರ್ಬೇಕಂತ ಹೇಳಿದೀವಿ. ಅವ್ರು ಎಲ್ಲ ನಾವು ಮಾನಿಟರ್ ಕೂಡ ಮಾಡ್ತಾ ಇದೀವಿ. ನಮ್ಮ ಇಒ ಎಡಿಗಳು ಇದ್ದಾರೆ ಎಲ್ಲ. ಅವರಿಂದ ಅದಾದ್ಮೇಲೆ ಇಲ್ಲಿ ಸಾರ್ವಜನಿಕಗೋಸ್ಕರ ಸರ್ ಎಲ್ಲೇ ಶೌಚಾಲಯ ಇಲ್ಲ. ಸಾರ್ವಜನಿಕರು ಈ ಕಡೆ ಶೌಚ ಮಾಡ್ತಾರೆ ಸರ್. ಅದಾದ್ಮೇಲೆ ಟಿಪಿ ಹಿಂದ್ಗಡೆನೆ ಮಾಡ್ತಾರೆ ಸರ್. ಸಾರ್ವಜನಿಕದು ಏನು ಇಲ್ಲ, ಶೌಚಾಲಯನೇ ಅಂತೀನಿ. ಈ ಆಕ್ಷನ್ ಪ್ಲಾನ್ ಅಲ್ಲಿ ಇಲ್ಲಿ ಶೌಚಾಲಯ ಇಲ್ಲ. ರಿಪೇರಿ ಮಾಡಿಸಿಲ್ದು ಹೊಸ ನಿಮ್ಗೆ ಅಂಟೈಡ್ ಫಂಡ್ ಬರುತ್ತೆ, ನಮ್ ಟಿಪಿ ಬರುತ್ತೆ, ಪಿಆರ್ಇನು ಬರುತ್ತೆ. ಅವರು ಇಲ್ಲಿ ಹೊಸ ಟಾಯ್ಲೆಟ್ ಅಥವಾ ರಿಪೇರಿ 2 ಒಂದ್ ಕೆಲಸ ಈ ಖಂಡಿತವಾಗ್ಲೂ 2 ತಿಂಗಳಲ್ಲಿ ಮಾಡ್ಬೇಕು. ಅದಾದ್ಮೇಲೆ ಇದೇನ್ ತಾಲೂಕಾ ಪಂಚಾಯತ್ ಏನಿದು ಬೋರ್ಡ್ ಹಾಕಿಲ್ಲ ಸರ್, ಅಲ್ಲಿ ಹತ್ರ ಏನೋ ಸಾರ್ವಜನಿಕರು ಬ್ಯಾನರ್ ಅದನ್ನ ಹಚ್ತಾರ ಸರ್. ಏನು ಈ ತರ ಅದು ಬ್ಯಾನರ್ ಹಚ್ಬೋದೇನು ಸರ್ ಇಲಾಖೆ ಎದುರುಗಡೆ? ಆಫೀಸ್ ಕಚೇರಿ ಒಳಗಡೆ ಹಾಕಕ್ಕಾಗಲ್ಲ, ಗೇಟಿಗೆ ನಾವು ಆಕ್ಷನ್ ತಗೊಳಕ್ ಹೇಳ್ತೀವಿ. ಅದು ಯಾವ್ದು ಹಚ್ಚಕ್ ಬೇರೆ ಪಬ್ಲಿಕ್ ಜಾಗದಲ್ಲಿ ಇದ್ರೆ CMC ಗೆ ಹೇಳ್ತೀವಿ. ಸರ್, ವಿಶೇಷವಾಗಿ ಬಸವ ಕಲ್ಯಾಣ ವಿಸಿಟ್ ಆಗಿದೆ. ಬಸವ ಕಲ್ಯಾಣ ಜನರಿಗೆ ಏನಿದೆ ನಮ್